ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ಸಂಡೂರು ತಾಲೂಕಿನ ಕೃಷ್ಣನಗರದ ಜನಸಂಪರ್ಕ ಕಚೇರಿಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲಾ ಸಂಸದ ಇ ತುಕಾರಾಂ ಹಾಗೂ ಸಂಡೂರಿನ ಶಾಸಕಿಯಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ಇವರುಗಳು ವಿವಿಧ ಯೋಜನೆಗಳ ಅಡಿಯಲ್ಲಿ ಮಂಜೂರಾದ ಪರಿಕರಗಳನ್ನು ಆಯ್ಕೆಯಾದ ಫಲಾನುಭವಿಗಳಿಗೆ ವಿತರಿಸಿದರು. ಅರಣ್ಯ ಇಲಾಖೆಯಿಂದ ಎಂಎಪಿಎಲ್ ಸಂಸ್ಥೆಯ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಬರುವ ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಪೈಕಿ 20 ಫಲಾನುಭವಿಗಳಿಗೆ ಗ್ಯಾಸ್ ಸಿಲಿಂಡರ್, ಜಿಲ್ಲಾ ವಿಕಲಚೇತನರ ಯೋಜನೆ ಅಡಿಯಲ್ಲಿ 70 ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರದ ಸೈಕಲ್ ಹಾಗೂ ಇತರೆ ಪರಿಕರಗಳನ್ನು ವಿತರಿಸಲಾಯಿತು. ನಂತರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 20 ಫಲಾನುಭವಿಗಳಿಗೆ ಪಂಪ್ಸೆಟ್ ಮೋಟಾರ್ಗಳು, ಸಣ್ಣ ನೀರಾವರಿ ಇಲಾಖೆಯ ವಿಶೇಷ ಘಟಕ ಮತ್ತು ಗಿರಿಜನ ಉಪ ಯೋಜನೆ ಅಡಿಯಲ್ಲಿ 60 ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪಂಪ್ಸೆಟ್ ಮೋಟಾರ್ ಹಾಗೂ ಇತರೆ ಕೃಷಿ ಪರಿಕರಗಳು ಹಾಗೂ ಮೀನುಗಾರಿಕೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 35 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಮೀನುಗಾರಿಕೆಗೆ ಅನುಕೂಲವಾಗಲು ವಿವಿಧ ಪರಿಕರಗಳನ್ನು ವಿತರಿಸಿದರು. ಪಟ್ಟಣದಲ್ಲಿ ಕೆಕೆಆರ್ಡಿಬಿ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗಿರುವ ಮೆಟ್ರಿಕ್ ಪೂರ್ವ ಹಿಂದುಳಿದ ವರ್ಗಗಳ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯ ಹಾಗೂ ಸಿದ್ದಾಪುರ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗಿರುವ ಅಂಗನವಾಡಿ ಕಟ್ಟಡವನ್ನು ಹಾಗೂ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಸಂಸದ ತುಕಾರಾಂ ಮಾತನಾಡಿ, ಫಲಾನುಭವಿಗಳ ತಮಗೆ ದೊರೆತ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ವರದಿಗಾರರು ರಾಜು ಪಾಳೆಗರ್, A to Z TV, ಸಂಡೂರು ತಾಲೂಕು. ಎಲ್ಲರೂ ಕೂಡ ಸರ್ಕಾರಿ ಕಾರ್ಯಕ್ರಮ ಇವತ್ತೆಲ್ಲ ಬಹಳ ಅಚ್ಚುಕಟ್ಟಾಗಿ ಗಂಗಾ ಕಲ್ಯಾಣ ಪ್ರೋಗ್ರಾಮ್ ಇರ್ಬೋದು, ಆಮೇಲೆ ಸಿಲಿಂಡರ್ ಕೊಡ್ತಕ್ಕಂತ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರವು ಎಕ್ವಿಪ್ಮೆಂಟ್ಸ್ ಕೊಡ್ತಕ್ಕಂತ ವಿದ್ಯುತ್ ಕೂಡ ನಾವೆಲ್ಲ ಇಟ್ಕೊಂಡಿದೀವಿ. ನಾನು ಕೂಡ MP ಗ್ರಾಂಟ್ ನ ಬಹಳ ಅರ್ಥಗರ್ಭಿತವಾಗಿ ನಾನು ಮಾಡ್ತಾ ಇದೀನಿ. ಇವತ್ತು ಇಡೀ ಎಲ್ಲ ಬೇರೆ ಬೇರೆ ತಾಲೂಕಿಗೆ ಒಟ್ಟಾರೆಯಾಗಿ 25-26 ಹೈಸ್ಕೂಲ್ಗಳು ಇರ್ತವೆ. ಮೊದಲನೇ ಹಂತವಾಗಿ 5 ಹೈಸ್ಕೂಲ್ಗಳಿಗೆ ಡಿಜಿಟಲ್ ಲೈಬ್ರರಿ ಕೊಡ್ತಾ ಇದೀನಿ. ಎಲ್ಲ ಕಂಪ್ಲೀಟ್ ಆಗಿ 7 ಲಕ್ಷ ರೂಪಾಯಿ ಒಂದೊಂದು ಡಿಜಿಟಲ್ ಲೈಬ್ರರಿ. ಜೊತೆಗೆ ಈ ರೈತರಿಗೆ ಯಾರ್ಯಾರು ಇವತ್ತು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತಾರೆ ಅಲ್ಲಿಗೆ 2 ಲಕ್ಷ ರೂಪಾಯಿದಲ್ಲಿ ಪ್ರಾಜೆಕ್ಟರ್ ಟ್ರೈನಿಂಗ್ ಸೆಂಟರ್ ಚೇರ್ಸ್ ಕೊಡ್ತಾ ಇದ್ದೀನಿ. ಅಂದ್ರೆ ಯಾವ ಒಂದು ಮಣ್ಣಿನಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ತರ ಬೆಳಿಬೇಕು, ಅವ್ರಿಗೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್. ಎಲ್ಲಿ ರೈತ ಸಂಪರ್ಕ ಗೊಬ್ಬರ ಬೀಜ ತಗೊಳಕ್ ಹೋಗ್ತಾರೆ ಅವ್ರಿಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು. ನೋಡಪ್ಪ ಹಿಂಗಿದೆ, ಇಷ್ಟು ಮಳೆ ವಾತಾವರಣ ಇಷ್ಟಿದೆ, ಹಿಂಗ್ ಬೆಳಿಬೇಕು ಅಂತೇಳಿ ಈ ತರವಾಗಿ ಒಂದು ಅರ್ಥಗರ್ಭಿತವಾಗಿ MP ಗ್ರಾಂಟ್ ನ ಕೊಡ್ತಾ ಇದ್ದೀನಿ. ಆಮೇಲೆ ವಿಜಯನಗರ ಜಿಲ್ಲೆಗೂ ಮತ್ತು ಬಳ್ಳಾರಿ ಜಿಲ್ಲೆಗೆ ಆಸ್ಪತ್ರೆಗಳಿಗೆ 30 ಲಕ್ಷ ರೂಪಾಯಿದಲ್ಲಿ ICU ಯೂನಿಟ್ ಇದನ್ನ ಆಂಬುಲೆನ್ಸ್ ಕೊಡ್ತಕ್ಕಂತೀನಿ. ಅಲ್ಲ ಆಂಬುಲೆನ್ಸ್ ಬಡವರಿಗೆ ಕೆಲವೊಂದಲ್ಲಿ ಅದನ್ನೇ ದೊಡ್ಡ ದಂಧೆ ಮಾಡ್ಕೊಂಡ್ಬಿಡ್ತಾರೆ. ICU ಆಂಬುಲೆನ್ಸ್ ಸಿಗಂಗಿಲ್ಲ, ಪಾಪ ಆಕ್ಸಿಡೆಂಟ್ ಆಗಿರ್ತದೆ, ICU ಆಂಬುಲೆನ್ಸ್ ಸಿಗಂಗಿಲ್ಲ. ಇದರಿಂದಾಗಿ MP ಅನುದಾನದಲ್ಲಿ ಅದನ್ನ ಹೊಸಪೇಟೆಗೆ ಮತ್ತು ಬಳ್ಳಾರಿಗೆ ICU ಆಂಬುಲೆನ್ಸ್ ಕೊಡ್ತಕ್ಕಂತಿದ್ದೀನಿ. ಈ ರೀತಿಯಾಗಿ ಇವತ್ತು ಆ ಒಂದು ನನ್ನ MP ಅನುದಾನನ ಬಹಳ ಅರ್ಥಪೂರ್ಣವಾಗಿ ಭವಿಷ್ಯದ ಪರವಾಗಿ ನಮ್ಮ ಒಂದು ಹೃದಯಕ್ಕೆ ಏನು ಅನ್ಸಿದೆ ಅಂತ ಹೃದಯ ಸ್ಪರ್ಶಿ ಒಂದು ಯೋಜನೆಗಳನ್ನ ಇವತ್ತು ತಾಂಡಿದೀವಿ. ನಾವು ಕೂಡ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ಇವತ್ತು ಏನು ಅಂಗವಿಕಲತೆ ಡಿಸೇಬಲ್ಸ್ ಏನಿದ್ರು ಇನ್ನೇನಪ್ಪ ನಮ್ಮ ಜೀವನನೇ ಕಾಣಂತಾರೆ. ಇವತ್ತು ನಮ್ಮ ಸರ್ಕಾರ, ಇವತ್ತು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ, ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಎಲ್ಲರೂ ಕೂಡ ಇವತ್ತೇನು ಜನಪರವಾದಂತಹ ಕಾರ್ಯಕ್ರಮಗಳನ್ನ ನಾವು ಯೋಜನೆ ಮಾಡ್ತಾ ಇದೀವಿ. ದಯಮಾಡಿ ಇದನ್ನೆಲ್ಲದು ಕೂಡ ಸದ್ಬಳಕೆ ಮಾಡ್ಕೊಂಡು ಇವಾಗ ಏನ್ ಕಷ್ಟ ಐತೆ ಮುಂದಿನ ದಿನದಲ್ಲಿ ಅಂತ ಕಷ್ಟ ಪಡಬೇಡ್ರಿ. ದಯಮಾಡಿ ದುರುಪಯೋಗ ಮಾಡ್ಕೊಂಡ್ರೆ ಮತ್ತೆ ಎಲ್ಲಿದ್ದಾರ ಅಲ್ಲೇ ಇರ್ತೀರಿ. ಅಲ್ಲಿಂದ ಮ್ಯಾಲಕ್ ಬರಕ್ ಪ್ರಯತ್ನ ಮಾಡಿದ್ರೆ ನಮಗೂ ಸಾರ್ಥಕ ಆಗ್ತದೆ, ಎಲ್ಲರ ಮುಖದಲ್ಲಿ ನಗುಮುಖ ಬರುತ್ತೆ. ಎಲ್ಲರ ಜೊತೆಗೆ ನಾವು ಕೂಡ ಅಷ್ಟೇ ಬದುಕೋದಕ್ಕೆ ನಮಗೂ ಅವಕಾಶ ಇದೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಿರೂಪಣೆ ಮಾಡ್ಬೇಕು, ಅದನ್ನ ನಿರೂಪಿಸಬೇಕು. ಸರ್ಕಾರದಿಂದ ಇವತ್ತು ಸೌಲಭ್ಯ ತಗೊಂಡಿದ್ದೀರಿ, ನೀವು ನಿಮ್ಮ ಸಾಮರ್ಥ್ಯವನ್ನು ನೀವು ತೋರಿಸಬೇಕು. ನಾವು ಕೂಡ ನಿಮಗಿನ್ನ ಉತ್ತಮವಾಗಿ ಬದುಕಬಲ್ವಿ. ನಮ್ಗೆ ಸರ್ಕಾರ ಇವತ್ತು ಇಷ್ಟು ಸಹಕಾರ ಕೊಟ್ಟು ನಮ್ಗೆ ಇಷ್ಟೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದೆ. ಯಾರ ಒಂದು ಸಹಾಯ ಇಲ್ಲದೆ ನಾನು ಕೂಡ ನನ್ನ ಜೀವನದಾಗ ಏನೋ ಒಂದು ಸಾಧನೆ ಮಾಡಿ ತೋರಿಸಬಲ್ಲೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಆತ್ಮಸ್ಥೈರ್ಯ ಬರಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಆಶಿಸ್ತೇನೆ.